ಪುಸ್ತಕ ಜನನ ಮರಣಗಳಾಚೆ, ಪೇಜ್ ನಂಬರ್ 29, ಚಾಪ್ಟರ್ ಐಹಿಕ ಗ್ರಹಗಳಿಂದ ವಿಮೋಚನೆ. ಕೃಷ್ಣನನ್ನು ಸಮೀಪಿಸಲಿಕ್ಕೆ ಯುಕ್ತವಾದ ಮಾರ್ಗವನ್ನು ಮಾನವ ಕೋಟಿಗೆ ಭಗವಾನ್ ಚೈತನ್ಯ ಮಹಾಪ್ರಭುವರಿಯರು ಹೇಳಿಕೊಟ್ಟರು. ಚೈತನ್ಯರ ಮೊಟ್ಟ ಮೊದಲ ಶಿಷ್ಯ ರೂಪ ಗೋಸ್ವಾಮಿ ಅವರು ಆ ಮಾರ್ಗವನ್ನು ಹಿಡಿದು ನಡೆದರು. ಕೃಷ್ಣನನ್ನು ಸಮೀಪಿಸಲಿಕ್ಕೆ ಯುಕ್ತವಾದ ಮಾರ್ಗವನ್ನು ಮಾನವ ಕೋಟಿಗೆ ಭಗವಾನ್ ಚೈತನ್ಯ ಮಹಾಪ್ರಭುವರಿಯರು ಹೇಳಿಕೊಟ್ಟರು. ಚೈತನ್ಯ ಮಹಾಪ್ರಭು ಶ್ರೀ ಕೃಷ್ಣ ಸ್ವತಃ ಯಾವಾಗ ಯುಗ ಧರ್ಮದ ಪ್ರಚಾರಕ್ಕೆ ಬರ್ತಾರೆ ಅವರೇ ಶ್ರೀ ಚೈತನ್ಯ ಮಹಾಪ್ರಭು. ಶ್ರೀ ಕೃಷ್ಣ ಚೈತನ್ಯ ರಾಧಾ ಕೃಷ್ಣ ನ ಹೇ ಅನ್ಯ. ಚೈತನ್ಯ ಮಹಾಪ್ರಭು ಯಾರು ಅಂದ್ರೆ ರಾಧಾ, ಶ್ರೀಮತಿ ರಾಧಾರಾಣಿ ಮತ್ತೆ ಶ್ರೀ ಕೃಷ್ಣ ಇವರಿಬ್ಬರು ಕೂಡಿದಾಗ ಯಾವ ಅವತಾರ ಆಗುತ್ತೋ ಅದೇ ಶ್ರೀ ಚೈತನ್ಯ ಮಹಾಪ್ರಭು ಅವರ ಅವತಾರ. ಚೈತನ್ಯರು ಬಂದಿದ್ದು ಭಗವಂತನ ಮತ್ತೆ ಶ್ರೀಮತಿ ರಾಧಾರಾಣಿ ಕೂಡಿದಾಗ ಈ ಅವತಾರ ಬರುವಂತಹ ಉದ್ದೇಶ ಏನು ಅಂದ್ರೆ ಭಗವಾನ್ ಕೃಷ್ಣನನ್ನ ಸಮೀಪಿಸಲಿಕ್ಕೆ ಯುಕ್ತವಾದ ಮಾರ್ಗವನ್ನು ಮಾನವ ಕುಲಕ್ಕೆ ಕೊಡುವುದಕ್ಕೋಸ್ಕರ. ಚೈತನ್ಯರ ಮೊಟ್ಟ ಮೊದಲ ಶಿಷ್ಯ ರೂಪ ಗೋಸ್ವಾಮಿ. ನಾವೆಲ್ಲರೂ ಕೇಳಿದೀವಿ ಷಡ್ ಗೋಸ್ವಾಮಿಯರು ಅಂತ, ಅಂದ್ರೆ ವೃಂದಾವನದ 6 ಗೋಸ್ವಾಮಿಯರು. ಈ 6 ಗೋಸ್ವಾಮಿಯರು ಚೈತನ್ಯ ಮಹಾಪ್ರಭುವರ ಈ ಸಂಕೀರ್ತನ ಆಂದೋಲನವನ್ನ, ಭಕ್ತಿ ಯೋಗದ ಪಂಥವನ್ನ ಎಲ್ಲ ಕಡೆ ಹರಡ್ತಾರೆ. ಇವರು ಭಕ್ತಿ ಯೋಗದ ಮೇಲೆ ಹಲವಾರು ಶಾಸ್ತ್ರಗಳನ್ನ ಬರೀತಾರೆ, ಹಲವಾರು ಭಜನೆಗಳನ್ನ ಬರೀತಾರೆ. ಮತ್ತೆ ಅವರ ಕಾಲದ ಶ್ರೇಷ್ಠ ಸ್ಕಾಲರ್ಸ್ ಆಗಿದ್ರು ಈ ಷಡ್ ಗೋಸ್ವಾಮಿಗಳು. ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಈ ರೀತಿ ರಘುನಾಥ ದಾಸ ಗೋಸ್ವಾಮಿ ಮತ್ತೆ ಶ್ರೀ ಜೀವ ಗೋಸ್ವಾಮಿ, ಈ ರೀತಿ 6 ಶ್ರೇಷ್ಠ ಚೈತನ್ಯ ಮಹಾಪ್ರಭುವರ ಶಿಷ್ಯರು ಗೋಸ್ವಾಮಿ ಎಂದು ಬಿರುದು ಪಡಿತಾರೆ. ಗೋಸ್ವಾಮಿ ಅಂದ್ರೆ ಒಂದು, ನಮ್ಮಲ್ಲಿ ನಾವು ನೋಡ್ತೀವಿ ಎಷ್ಟೋ ಕಡೆ ಜನರ ಕೆಲಸದ ಪ್ರಕಾರ ಅವರಿಗೆ ಒಂದು ಅಡ್ಡ ಹೆಸರು ಸಿಗುತ್ತೆ. ಮತ್ತೆ ಆ ಒಂದು ಜನರೇಷನ್ ಹೋದ್ಮೇಲೆ ಅವರೆಲ್ಲ ಸಕ್ಸೆಸರ್ಸ್ ಅಂದ್ರೆ ಆ ಕುಲದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಅದೇ ಒಂದು ಅಡ್ಡ ಹೆಸರನ್ನ ಹಿಡ್ಕೊಂಡು ಅವರ ಜೀವನ ನಡೆಸ್ತಾರೆ. ಅದೇ ರೀತಿ ನಾವು ವೃಂದಾವನಕ್ಕೆ ಹೋದ್ರೆ ಗೋಸ್ವಾಮಿಯರು ಅಂತ ತುಂಬಾ ಜನ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ. ಅವರ ಹೆಸರಲ್ಲೇ ಕೊನೆಗೆ ಗೋಸ್ವಾಮಿ ಅಂತ ಬರುತ್ತೆ. ಆದ್ರೆ ಈ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಈ 6 ಜನ ಮಹಾಪ್ರಭು ಅವರ ಶಿಷ್ಯಂದರು, ಇವರು ಆ ರೀತಿಯ ಗೋಸ್ವಾಮಿಗಳು ಅಲ್ಲ. ಇವರು ಈ 6 ಜನ ಗೋಸ್ವಾಮಿಯರು ನಿಜವಾದ ಗೋಸ್ವಾಮಿಯರು. ಇದಕ್ಕೆ ನಾವು ಗೋಸ್ವಾಮಿ ಪದದ ಅರ್ಥವನ್ನ ತಿಳ್ಕೋಬೇಕು. ಗೋಸ್ವಾಮಿ, ಗೋ ಅಂದ್ರೆ ಇದಕ್ಕೆ 2 ಅರ್ಥ ಇದೆ. ಗೋ ಅಂದ್ರೆ ಒಂದು ಆಕಳು, ಹಸು, ಅಥವಾ ಗೋ ಅಂದ್ರೆ ಇಂದ್ರಿಯಗಳು. ಈ ಶಬ್ದದಲ್ಲಿ ಗೋಸ್ವಾಮಿ ಅಂದ್ರೆ ಗೋ ಪದದ ಅರ್ಥ ಇಂದ್ರಿಯಗಳು ಎಂದು ಅರ್ಥ. ಮತ್ತೆ ಇಂದ್ರಿಯಗಳು ಅಂದ್ರೆ ಬರೀ ಪಂಚ ಇಂದ್ರಿಯಗಳು ಅಲ್ಲ, ಇಂದ್ರಿಯಗಳು ಮತ್ತೆ ಆ ಇಂದ್ರಿಯಗಳ ಒಡೆಯ ಸೇರಿ ಗೋ ಆಗತ್ತೆ. ಇಂದ್ರಿಯಗಳ ಒಡೆಯ ಯಾರು? ಮನಸ್ಸು. ಗೋ ಸ್ವಾಮಿ. ಸ್ವಾಮಿ ಅಂದ್ರೆ ಯಾರು ಕಂಟ್ರೋಲ್ ಮಾಡ್ತಾನೆ, ಯಾರು ಹತೋಟಿಯಲ್ಲಿಟ್ಕೋತಾನೆ, ಯಾರು ಒಡೆಯನಾಗಿರ್ತಾನೆ ಅವನಿಗೆ ಸ್ವಾಮಿ ಎಂದು ಕರೆಯುತ್ತಾರೆ. ಗೋಸ್ವಾಮಿ ಅಂದ್ರೆ ಯಾರು ಮನಸ್ಸನ್ನ ಹಿಡಿದು
ಎಲ್ಲಾ ಇಂದ್ರಿಯಗಳು ತನ್ನ ಹತೋಟಿಯಲ್ಲಿ ಇಟ್ಕೋತಾರೋ ಅವರಿಗೆ ಗೋಸ್ವಾಮಿ ಎಂದು ಹೇಳ್ತಾರೆ. ಯಾರು ಮನಸ್ಸು ಮತ್ತೆ ಇಂದ್ರಿಯಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೋತಾರೋ ಅವರಿಗೆ ಗೋಸ್ವಾಮಿ ಎಂದು ಕರೆಯುತ್ತಾರೆ. ಇಂದ್ರಿಯಗಳ ಒಡೆಯ, ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡವರು. ಚೈತನ್ಯನ ಮೊಟ್ಟ ಮೊದಲ ಶಿಷ್ಯ ರೂಪ ಗೋಸ್ವಾಮಿಯವರು ಆ ಮಾರ್ಗವನ್ನು ಹಿಡಿದು ನಡೆದರು. ರೂಪ ಗೋಸ್ವಾಮಿ ಅವರೇ ಶ್ರೀ ಚೈತನ್ಯ ಮಹಾಪ್ರಭುಗೆ ಮೊದಲನೇ ಸಲ ಭೇಟಿಯಾದಾಗ ಅವರಿಗೆ ದಂಡವತ್ ಪ್ರಣಾಮ ಹಾಕ್ತಾರೆ. ಮತ್ತೆ ಒಂದು ಸುಂದರವಾದಂತಹ ಒಂದು ಪ್ರಾರ್ಥನೆಯನ್ನ ಅವರಿಗೆ ಸಲ್ಲಿಸ್ತಾರೆ. ಏನದು? ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಚೈತನ್ಯ ಮಹಾಪ್ರಭು ಯಾರು ಅಂತ ಈ ಒಂದು ಪ್ರಾರ್ಥನೆಯಲ್ಲಿ ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಯಾರು ಅಂದ್ರೆ ನಮೋ ಮಹಾವದನ್ಯಾಯ. ನಮೋ ಅಂದ್ರೆ ನಮಃ, ನನ್ನ ನಮಸ್ಕಾರಗಳು. ಯಾರಿಗೆ? ಮಹಾವದಾನ್ಯಾಯ. ವದಾನ್ಯ ಅಂದ್ರೆ ತುಂಬಾ ಉದಾರ ಭಾವದವರು. ಮಹಾವದಾನ್ಯಾಯ ಅಂದ್ರೆ ಅತೀ ಉದಾರ ಭಾವದವರು. ಈ ಉದಾರ ಭಾವವನ್ನ ಎಲ್ಲಿ ತೋರಿಸ್ತಾ ಇದ್ದಾರೆ ಅವರು? ಈ ಉದಾರ ಭಾವವನ್ನ ಇಟ್ಕೊಂಡು ದ ಮೋಸ್ಟ್ ಮ್ಯೂನಿಫಿಸೆಂಟ್, ಈ ಉದಾರ ಭಾವದಿಂದ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾ ಇದ್ದಾರೆ? ಕೃಷ್ಣ ಪ್ರೇಮ ಪ್ರದಾಯತೆ, ಕೃಷ್ಣ ಪ್ರೇಮವನ್ನ ಕೊಡ್ತಾ ಇದ್ದಾರೆ. ಯಾವುದು ಹಿಂದಿನ ಯಾವ ಅವತಾರ ಕೂಡ ಈ ಮಾನವ ಕುಲಕ್ಕೆ ಕೊಟ್ಟಿರಲಿಲ್ಲವೋ ಅಂತಹ ಕೃಷ್ಣ ಪ್ರೇಮವನ್ನ ಶ್ರೀ ಚೈತನ್ಯ ಮಹಾಪ್ರಭು ಅವರು ತಮ್ಮ ಮಹಾವದಾನ್ಯ ಭಾವದಿಂದ ಹಂಚ್ತಾ ಇದ್ದಾರೆ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಆದ್ರೆ ಯಾರವರು? ಮೂಲತಃ ಚೈತನ್ಯ ಮಹಾಪ್ರಭು ಯಾರು? ಕೃಷ್ಣಾಯ ಕೃಷ್ಣ ಚೈತನ್ಯ. ಅವರು ಸ್ವತಃ ಕೃಷ್ಣನೇ, ಅವರೇ ಕೃಷ್ಣ. ಆದ್ರೆ ಇವಾಗ ಅವರ ಹೆಸರು, ಈ ರೂಪದಲ್ಲಿ ಅವರ ಹೆಸರು ಕೃಷ್ಣ ಚೈತನ್ಯ ಅಂತ. ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ, ಈ ನಾಮದಿಂದ, ಈ ಹೆಸರಿನಿಂದ ಅವರು ಕರೆಯಲ್ಪಡ್ತಾರೆ ಈ ಅವತಾರದಲ್ಲಿ. ಗೌರತ್ವಿಷೇ ನಮಃ. ಮತ್ತೆ ಈ ಅವತಾರದಲ್ಲಿ ಅವರ ಮೈ ಬಣ್ಣ ಕೃಷ್ಣನ ತರ, ಯಾಕಂದ್ರೆ ಅವರೇ ಕೃಷ್ಣ ಅಂದ ಮೇಲೆ ಅವರ ಮೈ ಬಣ್ಣ ಕಪ್ಪಾಗಿರ್ಬೇಕಿತ್ತು, ಹೌದಲ್ವಾ? ಆದ್ರೆ ಈ ಅವತಾರದಲ್ಲಿ ಅವರ ಮೈ ಬಣ್ಣ ಕಪ್ಪಾಗಿರುವುದಿಲ್ಲ. ಅವರ ಮೈ ಬಣ್ಣ ಗೌರವರ್ಣ ಆಗಿರ್ತದೆ. ಗೌರ ಅಂದ್ರೆ ಮೋಲ್ಟನ್ ಗೋಲ್ಡ್, ಅಂದ್ರೆ ಅತಿ ಶುದ್ಧವಾದಂತಹ ಸುವರ್ಣದ ಬಣ್ಣ ಹೇಗಿರ್ತದೋ ಆ ರೀತಿಯ ಬಣ್ಣ, ಮೈ ಬಣ್ಣ ಇತ್ತು ಶ್ರೀ ಚೈತನ್ಯ ಮಹಾಪ್ರಭು. ಇದು ರೂಪ ಗೋಸ್ವಾಮಿಯವರು ಅವರಿಗೆ ಮಾಡುವಂತಹ ಪ್ರಾರ್ಥನೆ. ರೂಪ ಗೋಸ್ವಾಮಿಯವರಾದರೂ ಮಹಮ್ಮದೀಯ ದೊರೆಯೊಬ್ಬನ ಸರಕಾರದಲ್ಲಿ ಸಚಿವರಾಗಿದ್ದರು. ಆದರೂ ಅವರು ಗುರು ಚೈತನ್ಯರ ಶಿಷ್ಯರಾಗಲು ಸರಕಾರದ ನೌಕರಿಯನ್ನು ಬಿಟ್ಟರು. ಭಗವಾನ್ ಚೈತನ್ಯರನ್ನು ಕಾಣಲು ರೂಪ ಗೋಸ್ವಾಮಿಯವರು ಮೊಟ್ಟ ಮೊದಲ ಸಲ ಹೋದಾಗ ಪ್ರಭುವರಿಯರ ಸನ್ನಿಧಿಗೆ ಈ ಕೆಳಗಣ ಪದ್ಯವನ್ನು ನಿವೇದಿಸಿದರು. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಬೇರೆಲ್ಲಾ ಅವತಾರಗಳನ್ನು ಮೀರಿಸಿದ ಉದಾತ್ತ ಅವತಾರಿ ಪರಮ ಪ್ರಭು ಶ್ರೀ ಕೃಷ್ಣ ಚೈತನ್ಯರಿಗೆ ನಾನು ನನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುವೆ. ಏಕೆಂದರೆ ಇದುವರೆಗೆ ಯಾರೂ ನೀಡದಿದ್ದ ಕೃಷ್ಣ ಪ್ರೇಮವನ್ನು ಪ್ರಭುವರಿಯರು ಬಹು ಉದಾರವಾಗಿ ಹಂಚುತ್ತಿದ್ದಾರೆ. ಹೇಗೆ ಹಂಚುತ್ತಿದ್ದಾರೆ ಕೃಷ್ಣ ಪ್ರೇಮ? ಅದಕ್ಕೆ ಒಂದೇ ಒಂದು ಅವಶ್ಯಕತೆ ಇದೆ. ಏನು ಅಂದ್ರೆ, ನಾವು ಆ ಚೈತನ್ಯ ಮಹಾಪ್ರಭು ಅವರು ಹೇಳಿದ ಹಾಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ
ಭಗವಂತನ ಈ ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆ ಮಾಡಿದಾಗ ಚೈತನ್ಯ ಮಹಾಪ್ರಭುವರು ನಮಗೆ ಈ ಕೃಷ್ಣ ಪ್ರೇಮವನ್ನ ದಯಪಾಲಿಸ್ತಾರೆ. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಭುನಾಯ್ ಶ್ರವಣಾಧಿ ಶುದ್ಧ ಚಿತ್ತೆ ಕರೆಯೇ ಉದಯ. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ, ಈ ಕೃಷ್ಣ ಪ್ರೇಮ ಯಾರೋ ನಮಗೆ ನಮ್ಮ ಹೃದಯದ ಒಳಗಡೆ ಹೊರಗಡೆಯಿಂದ ಹಾಕ್ಬೇಕು ಅಂತ ಇಲ್ಲ. ಇದು ಆಗಲೇ ನಮ್ಮ ಹೃದಯದ ಒಳಗೆ ಶಾಶ್ವತವಾಗಿ ನೆಲೆಸಿದೆ. ಕೃಷ್ಣ ಪ್ರೇಮ, ಕೃಷ್ಣದ ಬಗ್ಗೆ ಇರುವಂತಹ ಒಲವು, ಕೃಷ್ಣದ ಬಗ್ಗೆ ಇರುವಂತಹ ಭಕ್ತಿ ನಮ್ಮ ಹೃದಯದಲ್ಲಿ ಆಗಲೇ ಇದೆ. ಇದನ್ನ ಹೊಸದಾಗಿ ಯಾರೋ ಹೊರಗಡೆಯಿಂದ ತಂದು ಹಾಕಬೇಕು ಅಂತೂ ಇಲ್ಲ. ಇದನ್ನ ಈ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡುವುದರಿಂದ ಈ ಪ್ರೇಮದ ಉದಯ ಆಗುತ್ತೆ. ನಿತ್ಯ ಸಿದ್ಧ ಅಂದ್ರೆ ನಿತ್ಯವಾಗಿಯೂ ಸಿದ್ಧವಾದಂತಹ ಈ ಕೃಷ್ಣ ಪ್ರೇಮ, ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಭುನಾಯಿ. ಬೇರೆ ಯಾವುದೋ ಎಕ್ಸ್ಟರ್ನಲಿ ಆರ್ಟಿಫಿಷಿಯಲ್ ವೇದಿಂದ ಅದನ್ನು ನಾವು ಸಿದ್ಧಪಡಿಸ್ಲಿಕ್ಕೆ ಆಗುವುದಿಲ್ಲ. ಹೇಗೆ ಸಿದ್ಧ ಆಗುತ್ತೆ? ಶ್ರವಣಾದಿ ಶುದ್ಧ ಚಿತ್ತೆ. ಶ್ರವಣ ಅಂದ್ರೆ ಭಗವಂತನ ನಾಮಸ್ಮರಣೆಯ, ಭಗವಂತನ ನಾಮಗಳನ್ನ ಶ್ರವಣ ಮಾಡುವುದು. ಶ್ರವಣಾದಿ ಶುದ್ಧ ಚಿತ್ತೆ. ಯಾವಾಗ ಭಗವಂತನ ನಾಮವನ್ನ ಶ್ರವಣ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಜಪ ಮಾಡ್ತಿರ್ಬೇಕಾದ್ರೆ ಹೇಳ್ತೀವಿ, ನಾವು ಯಾವ ಮಂತ್ರವನ್ನ ಉಚ್ಚಾರ ಮಾಡ್ತೀವಿ ಹರೇ ಕೃಷ್ಣ ಅಂದಾಗ ಆ ಹರೇ ಕೃಷ್ಣವನ್ನ ನಾವು ಸರಿಯಾಗಿ ಕೇಳಿಸ್ಕೋಬೇಕು ಅಂತ. ಶ್ರವಣಾದಿ ಶುದ್ಧ ಚಿತ್ತೆ ಕರೆಯೇ ಉದಯ. ಯಾವಾಗ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಅದನ್ನ ಕೇಳಿಸ್ಕೊತಾ ಇರ್ತೀವಿ, ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಮತ್ತೆ ಆ ಶುದ್ಧ ಚಿತ್ತದಲ್ಲಿ ಮಾತ್ರ ಕೃಷ್ಣ ಪ್ರೇಮದ ಉದಯ ಆಗುತ್ತೆ. ಅಂತಹ ಕೃಷ್ಣ ಪ್ರೇಮವನ್ನ, ಅಂತಹ ಕೃಷ್ಣ ಪ್ರೇಮ ಕೊಡುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನ ಶ್ರೀ ಚೈತನ್ಯ ಮಹಾಪ್ರಭು ಅವರು ತುಂಬಾ ಉದಾರವಾಗಿ ಹಂಚುತ್ತಿದ್ದಾರೆ. ರೂಪ ಗೋಸ್ವಾಮಿಯರು ಚೈತನ್ಯ ಮಹಾಪ್ರಭು ವರಿಯರನ್ನು ಔದಾರ್ಯ ಪೂರ್ಣರೆಂದು, ಬಹು ದೊಡ್ಡ ದಾನಿ ಎಂದು ಕರೆದರು. ಏಕೆಂದರೆ ಚೈತನ್ಯ ಮಹಾಪ್ರಭು ವರಿಯರು ಬಹು ಅಮೂಲ್ಯವಾದ ವಸ್ತುವನ್ನು, ಭಗವತ್ ಪ್ರೇಮವನ್ನು ಅತ್ಯಂತ ಕಡಿಮೆ ಬೆಲೆಗೆ ನೀಡುತ್ತಿದ್ದರು. ನಮ್ಮೆಲ್ಲರಿಗೂ ಕೃಷ್ಣ ಬೇಕು, ನಮ್ಮೆಲ್ಲರಿಗೂ ಕೃಷ್ಣ ಬೇಕು. ಕೃಷ್ಣನು ಬಹು ಆಕರ್ಷಕನಾದ ಪುರುಷ, ಅದಕ್ಕೋಸ್ಕರ ಅವನ ಹೆಸರು ಕೃಷ್ಣ ಅಂತ. ಕೃಷ್ಣ ಅಂದ್ರೆ ಎಲ್ಲರನ್ನ ಆಕರ್ಷಿಸುವನು ಕೃಷ್ಣ. ಸರ್ವಂ ಆಕರ್ಷಯತಿ ಇತಿ ಕೃಷ್ಣ. ಕೃಷ್ಣನು ಬಹು ಆಕರ್ಷಕನಾದ ಪುರುಷ, ಅತ್ಯಂತ ಮನೋಹರನು, ಮಿತಿ ಇಲ್ಲದ ಐಶ್ವರ್ಯವುಳ್ಳವನು, ಪರಮ ಶಕ್ತಿವಂತ ಹಾಗೂ ಎಣೆ ಇಲ್ಲದ ವಿದ್ವಾಂಸ. ನಾವು ಕೃಷ್ಣನಿಗಾಗಿ ಹಂಬಲಿಸುತ್ತಿರುವುದಕ್ಕೆ ಇದು ಕಾರಣ. ಪರಮ ಸುಂದರನಾದವನಿಗಾಗಿ, ಶಕ್ತಿವಂತನಿಗಾಗಿ, ವಿದ್ವಾಂಸನಾದವನಿಗಾಗಿ ಹಾಗೂ ಪೌಷ್ಕಲ್ಯ ಉಳ್ಳವನಿಗಾಗಿ ನಾವು ಹಂಬಲಿಸುತ್ತಿದ್ದೇವೆ. ಕೃಷ್ಣನು ಹಾಗೆ ನೋಡುವುದಾದ್ರೆ ನೀವು ನೋಡ್ಬಹುದು, ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಯಾರಿಗೆ ಕೃಷ್ಣನ ಬಗ್ಗೆ ಅರಿವಿದೆಯೋ, ಯಾರಿಗೆ ಕೃಷ್ಣನ ಬಗ್ಗೆ ಏನು ಗೊತ್ತಿಲ್ಲವೋ, ಎಲ್ಲರೂ ಸಾಮಾನ್ಯವಾಗಿ ಯಾವುದರ ಹಿಂದೆ ಓಡ್ತಾರೆ? ಐಶ್ವರ್ಯದ ಹಿಂದೆ ಓಡ್ತಾರೆ. ಐಶ್ವರ್ಯ ಬೇಕು, ಹೆಚ್ಚು ಹೆಚ್ಚು ಐಶ್ವರ್ಯ ಬೇಕು. ಶಕ್ತಿ ಹಿಂದೆ ಓಡ್ತಾರೆ, ನನಗೆ ಹೆಚ್ಚು ಹೆಚ್ಚು ಶಕ್ತಿ ಬೇಕು, ಹೆಚ್ಚು ಹೆಚ್ಚು ಪವರ್ ಬೇಕು. ಜ್ಞಾನದ ಹಿಂದೆ ಓಡ್ತಾರೆ, ಸೌಂದರ್ಯದ ಹಿಂದೆ ಓಡ್ತಾರೆ. ಇದು ನಿಜವಾಗಿಯೂ ನಾವು ಇವೆಲ್ಲವೂ ಕೂಡ, ಇವೆಲ್ಲದರ ಮಾಲೀಕ ಯಾರು? ಕೃಷ್ಣ. ಸೊ ನಿಜವಾದ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಕೃಷ್ಣನ ಹಿಂದೆನೆ ಓಡ್ತಾ ಇದ್ದೀವಿ, ಆದ್ರೆ ನಮಗೆ ನಿಜವಾದ ಕೃಷ್ಣನ ಅರಿವು ಇಲ್ಲ. ಅದಕ್ಕೋಸ್ಕರ ಮೊದಲನೆಯ ಈ ಒಂದು ಲೈನ್ ಅಲ್ಲೇ ಶಿಲ ಪ್ರಭುಪಾದರು ಹೇಳ್ತಾರೆ, ನಮಗೆಲ್ಲರಿಗೂ ಕೃಷ್ಣ ಬೇಕು. ಹೇಗೆ? ಕೆಲವೊಬ್ಬರಿಗೆ ಸಂಪತ್ತಿನ ರೂಪದಲ್ಲಿ ಕೃಷ್ಣ ಬೇಕು, ಕೆಲವೊಬ್ಬರಿಗೆ ಸೌಂದರ್ಯದ ರೂಪದಲ್ಲಿ ಕೃಷ್ಣ ಬೇಕು, ಕೆಲವೊಬ್ಬರಿಗೆ ಜ್ಞಾನದ ರೂಪದಲ್ಲಿ ಕೃಷ್ಣ ಬೇಕು, ಕೆಲವೊಬ್ಬರಿಗೆ ಜ್ಞಾನದ ರೂಪದಲ್ಲಿ, ಕೆಲವೊಬ್ಬರಿಗೆ ಶಕ್ತಿ ರೂಪದಲ್ಲಿ ಕೃಷ್ಣ ಬೇಕು, ಕೆಲವೊಬ್ಬರಿಗೆ ವೈರಾಗ್ಯದ ರೂಪದಲ್ಲಿ ಕೃಷ್ಣ ಬೇಕು. ಎಲ್ಲವೂ ಕೂಡ
ಕೃಷ್ಣನೇ. ಆದ್ರೆ ಅದರಲ್ಲಿ ಎಷ್ಟೋ ಜನತೆಗೆ ನಾವು ಓಡ್ತಾ ಇರುವುದು ಯಾರ ಹಿಂದೆ ಅಂದ್ರೆ ಅದು ಕೃಷ್ಣ ಎನ್ನುವುದರ ಅರಿವು ಇರುವುದಿಲ್ಲ. ಪರಮ ಸುಂದರನಾದವನಿಗಾಗಿ, ಶಕ್ತಿವಂತನಿಗಾಗಿ, ವಿದ್ವಾಂಸನಾದವನಿಗಾಗಿ ಹಾಗೂ ಪೌಷ್ಕಲ್ಯ ಉಳ್ಳವನಿಗಾಗಿ ನಾವು ಹಂಬಲಿಸುತ್ತಿದ್ದೇವೆ. ಕೃಷ್ಣನು ಈ ಎಲ್ಲದರ ನಿಧಿ. ಆದ್ದರಿಂದ ನಾವು ನಮ್ಮ ಚಿತ್ತವನ್ನು ಅವನೆಡೆಗೆ ಹರಿಸುವುದಷ್ಟನ್ನು ಮಾತ್ರ ಮಾಡಬೇಕಾಗಿದೆ. ಹಾಗೆ ಮಾಡಿದ್ದಾದರೆ ನಮಗೆ ಸರ್ವಸ್ವವು ಲಭ್ಯವಾಗುತ್ತದೆ. ಎಲ್ಲವೂ ನಮಗೆ ಬೇಕಾದ ಪ್ರತಿಯೊಂದು ಎಲ್ಲವೂ ನಮಗೆ ಬೇಕಾದ ಪ್ರತಿಯೊಂದೂ ಲಭ್ಯವಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯಿಂದ ನಮ್ಮ ಹೃದಯಾಂತರಾಳದ ಅಪೇಕ್ಷೆಗಳು ಏನಿವೆಯೋ ಅವೆಲ್ಲವೂ ಈಡೇರುತ್ತವೆ. ನಾವು ನಮ್ಮ ಶಕ್ತಿಯನ್ನ, ನಮ್ಮ ಬುದ್ಧಿಯನ್ನ ಕೃಷ್ಣ ಪ್ರಜ್ಞಾವಂತರಾಗ್ಲಿಕ್ಕೆ ಉಪಯೋಗಿಸಬೇಕು ವಿನ ಈ ಜಗತ್ತಿನಲ್ಲಿ ಇರುವಂತಹ ಅಶಾಶ್ವತ ವಸ್ತುಗಳ ಹಿಂದೆ, ಅಶಾಶ್ವತ ಸಂಪತ್ತಿನ ಹಿಂದೆ, ಅಶಾಶ್ವತ ಸೌಂದರ್ಯದ ಹಿಂದೆ, ಶಕ್ತಿಯ ಹಿಂದೆ ಹೋಗಲು ಅದನ್ನ ಉಪಯೋಗಿಸಬಾರದು. ಒಂದು ವೇಳೆ ಕೃಷ್ಣ ಪ್ರಜ್ಞೆಯ ಹಿಂದೆ ಅದನ್ನ ಬಳಸಿದ್ರೆ ನಮ್ಮ ಎಲ್ಲಾ ಇಚ್ಛೆಗಳು, ನಮ್ಮ ಹೃದಯ ಅಂತರದಲ್ಲಿರುವಂತಹ ಎಲ್ಲಾ ಅಪೇಕ್ಷೆಗಳು ಪೂರೈಕೆ ಆಗ್ತಾವೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕೃಷ್ಣನ ಇನ್ನೊಂದು ಹೆಸರು ಸರ್ವ ಕಾಮ ದುಘಾಮಹಿ. ಕೃಷ್ಣನ ಇನ್ನೊಂದು ಹೆಸರೇನು? ಸರ್ವ ಕಾಮ ದುಘಾಮಹಿ. ಅಂದ್ರೆ ಕೃಷ್ಣ ಪ್ರತಿಯೊಂದು ಆಸೆಯನ್ನ ಪೂರೈಸ್ತಾನೆ. ಪ್ರತಿಯೊಂದು ಆಸೆಯನ್ನ ಕೃಷ್ಣ ಪೂರೈಸ್ತಾನೆ. ಅದಕ್ಕೋಸ್ಕರ ಕೃಷ್ಣನ ಇನ್ನೊಂದು ಹೆಸರು ಸರ್ವ ಕಾಮ ದುಘಾಮಹಿ. ಈ ಮೊದಲು ಹೇಳಲಾಗಿರುವಂತೆ ಕೃಷ್ಣ ಪ್ರಜ್ಞೆಯಲ್ಲಿದ್ದುಕೊಂಡು ಮೃತನಾಗುವ ವ್ಯಕ್ತಿಗೆ ಕೃಷ್ಣ ಲೋಕಕ್ಕೆ, ಕೃಷ್ಣನು ವಾಸಿಸುತ್ತಿರುವ ಪರಂಧಾಮಕ್ಕೆ ಪ್ರವೇಶ ಸಿಗುವುದು ಶತಸಿದ್ಧ ಆಯಿತು. ಈ ಕೃಷ್ಣ ಲೋಕಕ್ಕೆ ಹೋಗುವುದರಿಂದ ನಮಗೆ ಬರುವ ಲಾಭ ಏನು ಎಂದು ಯಾರಾದರೂ ಪ್ರಶ್ನಿಸಬಹುದು, ಹೌದಲ್ವಾ? ಸಹಜವಾಗಿ ಈ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರ್ತದೆ. ಪ್ರಶ್ನೆ ಏನು? ನಾವು ಕೃಷ್ಣ ಲೋಕಕ್ಕೆ ಹೋದರೆ ನಮಗೇನು ಲಾಭ ಎಂದು ಪ್ರಶ್ನೆ. ನಾವು ಕೃಷ್ಣ ಲೋಕಕ್ಕೆ ಹೋದರೆ ನಮಗೆ ಏನು ಲಾಭ? ಈ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರಬಹುದು. ಈ ಪ್ರಶ್ನೆಗೆ ಕೃಷ್ಣನೇ ಹೀಗೆ ಉತ್ತರ ಹೇಳಿದ್ದಾನೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಇದನ್ನ 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಭಕ್ತಿ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಬಳಿಕ ಯಾತನೆಗಳಿಂದ ತುಂಬಿ ಹೋಗಿರುವ ಈ ಅಶಾಶ್ವತ ಜಗತ್ತಿಗೆ ಪುನಃ ಮರಳಿ ಬರುವುದಿಲ್ಲ. ಏಕೆಂದರೆ ಅವರು ಆಗಾಗಲೇ ಪರಮ ಸಿದ್ಧಿಯನ್ನು ಗಳಿಸಿಬಿಟ್ಟಿರುತ್ತಾರೆ. ಇದು ಭಗವದ್ಧಾಮಕ್ಕೆ, ಕೃಷ್ಣನ ಲೋಕಕ್ಕೆ ಹೋಗುವ ಪ್ರಯೋಜನ. ಒಂದು ವೇಳೆ ಭಗವಂತನ ಆ ಪರಂಧಾಮಕ್ಕೆ ನಾವು ಸೇರಿಕೊಂಡರೆ ಈ ಜನ್ಮದಲ್ಲಿ ಭಗವಂತನಿಗೆ ಶರಣಾಗಿ ಭಗವಂತನ ಭಕ್ತಿಪೂರ್ವಕ ಪ್ರೇಮಪೂರ್ವಕ ಸೇವೆಯನ್ನು ಮಾಡಿ ಕೊನೆಯ ಕಾಲದಲ್ಲಿ ದೇಹ ಬಿಡುವ ಸಮಯದಲ್ಲಿ ಭಗವಂತಂದೇ ಧ್ಯಾನದಲ್ಲಿ ಇದ್ದುಕೊಂಡು ದೇಹ ಬಿಟ್ಟರೆ ನಾವು ಭಗವದ್ಧಾಮಕ್ಕೆ ಖಂಡಿತ ಹೋಗ್ತೀವಿ. ಮತ್ತೆ ಭಗವದ್ಧಾಮಕ್ಕೆ ಹೋದರೆ ನಾವು ಈ ಅಶಾಶ್ವತ ಯಾತನೆಗಳಿಂದ ತುಂಬಿರುವಂತಹ ಈ ಜಗತ್ತಿಗೆ ನಾವು ಪುನಃ ಮರಳಿ ಬರುವುದಿಲ್ಲ. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ, ಯಾರು ಅವನ ಧಾಮಕ್ಕೆ ಹೋಗ್ತಾರೆ ಅವರು ಮರಳಿ ಬರುವುದಿಲ್ಲ. ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಪರಂ ಧಾಮ ಹೇಗಿದೆ ಅಂದ್ರೆ ಯಾರು ಅಲ್ಲಿಗೆ ಹೋಗ್ತಾರೋ ಅವರು ಮರಳಿ ಈ ಭೂಲೋಕಕ್ಕೆ ಅಥವಾ ಈ ಭೌತಿಕ ಲೋಕಕ್ಕೆ ಈ ಅಶಾಶ್ವತವಾದಂತಹ ಭಯದಿಂದ, ಕ್ರೋಧದಿಂದ,
ದುಃಖದಿಂದ ತುಂಬಿರುವಂತಹ ಈ ಲೋಕಕ್ಕೆ ಅವರು ಮರಳಿ ಬರುವುದಿಲ್ಲ. ಈ ಐಹಿಕ ಜಗತ್ತು ದುಃಖಾಲಯಂ ಎಂದು ಕೃಷ್ಣ ಹೇಳ್ತಾನೆ. ದುಃಖಾಲಯಂ, ಆಲಯ ಅಂದ್ರೆ ಏನು? ಆಲಯ ಅಂದ್ರೆ ಮನೆ ಅಥವಾ ವಾಸಿಸುವಂತಹ ಜಾಗ. ಕೃಷ್ಣ ಹೇಳ್ತಾನೆ ಈ ಜಗತ್ತು ಏನಂದ್ರೆ ದುಃಖಾಲಯಂ, ಇದು ಯಾತನೆಗಳ ತವರು ಮನೆ ಎಂದು ಶ್ರೀಕೃಷ್ಣ ಒತ್ತಿ ಹೇಳಿದ್ದಾನೆ. ಹಾಗಿದ್ದಲ್ಲಿ ಈ ಜಗತ್ತನ್ನು ಸುಖಕರವಾದ ಸ್ಥಳವನ್ನಾಗಿ ಮಾಡುವುದೆಂತು? ವೈಜ್ಞಾನಿಕ ಮುನ್ನಡೆ ಎನ್ನುವ ಹೆಸರಿನಿಂದ ಕರೆಸಿಕೊಳ್ಳುವ ಉದ್ಯಮದಿಂದ ಈ ಜಗತ್ತನ್ನು ಸುಖಮಯವಾಗಿ ಮಾಡಲು ಬರುವುದೇ? ನಾವು ನೋಡ್ತೀವಿ ಬಹಳಷ್ಟು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಎಲ್ಲಾ ಗೆಜೆಟ್ಸ್ಗಳು ಸ್ಮಾರ್ಟ್ ಗೆಜೆಟ್ಸ್ ಆಗ್ತಾ ಇದ್ದಾವೆ. ಇವೆಲ್ಲದರಿಂದ ನೀವು ಈ ನಮ್ಮ ಪ್ರೆಸೆಂಟ್ ನಾವು ಇರುವಂತಹ ಈ ಕಾಲವನ್ನ ಒಂದು 30 ವರ್ಷ ಹಿಂದೆ ಅಥವಾ 40 ವರ್ಷ ಹಿಂದೆ ಅಥವಾ 50 ವರ್ಷ ಹಿಂದಿನ ಒಂದು ಕಾಲಕ್ಕೆ ನೀವು ಕಂಪೇರ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ, ನಾವು ನಿಜವಾಗ್ಲೂ ಕೂಡ ನಮ್ಮ ಸುಖ ಪ್ರಾಪ್ತಿಯಲ್ಲಿ ಮುಂದೆ ವರ್ದಿದೀವೋ ಅಥವಾ ಹಿಂದೆ ಹೋಗಿದೀವೋ ಅಂತ ನಮಗೆ ಗೊತ್ತಾಗುತ್ತೆ. ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಈ ಸ್ಮಾರ್ಟ್ ಗ್ಯಾಜೆಟ್ಸ್ ಗಳು ಇರ್ಲಿಲ್ಲ, ಸ್ಮಾರ್ಟ್ ಫೋನ್ಸ್ ಇರ್ಲಿಲ್ಲ, ಸ್ಮಾರ್ಟ್ ಕಂಪ್ಯೂಟರ್ಸ್ ಇರ್ಲಿಲ್ಲ, ಸ್ಮಾರ್ಟ್ ವಾಚಸ್ ಇರ್ಲಿಲ್ಲ, ಆದ್ರೂ ಕೂಡ ಜೀವನ ನಡೀತಾ ಇತ್ತು. ಎಷ್ಟೊಂದು ವೈಜ್ಞಾನಿಕ ಉಪಕರಣಗಳು ಇರಲಿಲ್ಲ, ಎಷ್ಟೋ ಡಾಕ್ಟರ್ಸ್ ಹತ್ರ ಬೇರೆ ಬೇರೆ ವಿಧಾನಗಳು, ಬೇರೆ ಬೇರೆ ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ, ಆದ್ರೂ ಕೂಡ ಜನರು ಬದುಕ್ತಾ ಇದ್ರು. ಆದ್ರೂ ಕೂಡ ಹೇಳ್ತಾರೆ, ಇವಾಗ ಏನು ನಾವು ಸುಖ ಪಡಿತಾ ಇದ್ದೀವೋ ಇವೆಲ್ಲಗಳನ್ನ ಟೆಕ್ನಾಲಜಿಯನ್ನ ಇಟ್ಕೊಂಡು, ಆಧುನಿಕ ತಂತ್ರಜ್ಞಾನವನ್ನ ಇಟ್ಕೊಂಡು ನಮ್ಮ ಪೂರ್ವಜರು ಇದಕ್ಕಿಂತ ಇನ್ನೂ ಜಾಸ್ತಿ ಚೆನ್ನಾಗಿಯೇ ಆನಂದವನ್ನ ಪಡ್ತಾ ಇದ್ರು. ಸೊ ಈ ವೈಜ್ಞಾನಿಕ ತಂತ್ರಜ್ಞಾನ ನಮಗೆ ನಮ್ಮ ದುಃಖವನ್ನ ಜಾಸ್ತಿ ಮಾಡಿದೆ ವಿನ ಅದು ಸುಖವನ್ನ ಜಾಸ್ತಿ ಮಾಡಿಲ್ಲ. ವೈಜ್ಞಾನಿಕ ತಂತ್ರಜ್ಞಾನದಿಂದ, ಡೆವಲಪ್ಮೆಂಟ್ ಇಂದ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇಂದ ಏನಾಗಿದೆ, ಹೊಸ ಹೊಸ ನ್ಯೂಕ್ಲಿಯರ್ ಬಾಂಬ್ ಸೃಷ್ಟಿ ಆಗ್ತವೆ. ಅದರಿಂದ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿ ಸಾಮಾನ್ಯ ಜನರನ್ನ ಕೂಡ ಸಾಯಿಸ್ತಾನೆ. ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ. ಬೇರೆ ಬೇರೆ ಕೆಮಿಕಲ್ಸ್, ರಸಾಯನಗಳನ್ನ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಬಳಸುವುದರಿಂದ ಬೇರೆ ಬೇರೆ ರೀತಿಯ ರೋಗಗಳು ಬರ್ತಾ ಇದ್ದಾವೆ. ಈ ಸ್ಮಾರ್ಟ್ಸ್ ಗ್ಯಾಜೆಟ್ಸ್ ಇವೆಲ್ಲ ನಡೆಯುವುದು ರೇಡಿಯೇಷನ್ಸ್ ಮೇಲೆ. ಈ ರೇಡಿಯೇಷನ್ಸ್ ಇಂದ, ಈ ರೇಡಿಯೇಷನ್ಗಳು ನಮ್ಮ ದೇಹಕ್ಕೆ ಒಳಗಡೆ ಸೇರಿದಾಗ ಅದು ಇನ್ನೂ ಬೇರೆ ರೋಗಗಳು ಸೃಷ್ಟಿ ಮಾಡ್ತವೆ. ಈ ರೀತಿ ನಮ್ಮ ದುಃಖ ಹೆಚ್ಚಾಗಿದೆ ವಿನ ಕಡಿಮೆ ಅಂತೂ ಆಗಿಲ್ಲ. ವೈಜ್ಞಾನಿಕ ಮುನ್ನಡೆ ಎನ್ನುವ ಹೆಸರಿನಿಂದ ಕರೆಸಿಕೊಳ್ಳುವ ಉದ್ಯಮದಿಂದ ಈ ಜಗತ್ತನ್ನು ಸುಖಮಯವಾಗಿ ಮಾಡಲು ಬರುವುದೇ ಇಲ್ಲ, ಅದಂತೂ ಸಾಧ್ಯವಿಲ್ಲ. ವಿಜ್ಞಾನದ ಮುನ್ನಡೆಯ ಪರಿಣಾಮವಾಗಿ ಈಗ ಆಗಿರುವುದೇನೆಂದರೆ, ನಮ್ಮನ್ನು ಬಾಧಿಸುತ್ತಿರುವ ಯಾತನೆಗಳು ಯಾವುವು ಎಂಬುದು ಕೂಡ ನಮಗೆ ಗೊತ್ತಿಲ್ಲದಾಗಿದೆ. ಈ ಮೊದಲು ಹೇಳಲಾಗಿರುವಂತೆ ಹುಟ್ಟು, ಮುಪ್ಪು, ರೋಗ ಹಾಗೂ ಮೃತ್ಯು ಇವು ನಮಗಿರುವ ಯಾತನೆಗಳು. ಶಾಸ್ತ್ರದ ಪ್ರಕಾರ ಜನ್ಮ, ಮೃತ್ಯು, ಜರಾ, ವ್ಯಾಧಿ, ದುಃಖ, ದೋಷಾನುದರ್ಶನಂ. ನಿಜವಾದ ಬುದ್ಧಿವಂತ ವ್ಯಕ್ತಿ ಯಾರು ಅಂದ್ರೆ, ಯಾರು ಈ 4 ಸಮಸ್ಯೆಗಳನ್ನ ಜೀವನದ ನಿಜವಾದ ಸಮಸ್ಯೆ ಎಂದು ಅರ್ಥ ಮಾಡ್ಕೋತಾನೆ. ಯಾವುದು 4 ಸಮಸ್ಯೆಗಳು? ಹುಟ್ಟು, ಮುಪ್ಪು, ರೋಗ ಮತ್ತೆ ಮೃತ್ಯು. ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡು ಹಿಡಿಯಲಾರೆವು. ಹೀಗಾಗಿ ಇವುಗಳನ್ನು ಬದಿಗೆ ಸರಿಸುತ್ತೇವೆ. ನಮ್ಮನ್ನು ಸದಾ ಕಾಡುತ್ತಿರುವ ಈ ಪಿಡುಗುಗಳನ್ನು ಪರಿಹರಿಸುವ ಶಕ್ತಿ ವಿಜ್ಞಾನಕ್ಕೆ ಇಲ್ಲ. ಆದ್ದರಿಂದಲೇ ವಿಜ್ಞಾನಿಗಳು ನಮ್ಮ ಗಮನವನ್ನು ಗಗನ ನೌಕೆಗಳತ್ತ ಅಥವಾ ಅಣು ಬಾಂಬುಗಳತ್ತ ಹರಿಸುತ್ತಾರೆ. ಹುಟ್ಟು ಮುಂತಾದರ ಸಮಸ್ಯೆಗಳಿಗೆ ಉತ್ತರವನ್ನು ಭಗವದ್ಗೀತೆಯಲ್ಲಿ ನೀಡಲಾಗಿದೆ. ವ್ಯಕ್ತಿಯು ಕೃಷ್ಣನ ನೆಲೆಗೆ ಸಂದರೆ ಹುಟ್ಟು ಸಾವುಗಳಿರುವ ಈ ಭೂಮಿಗೆ ಪುನಃ ಮರಳಿ ಬರಬೇಕಾದ್ದಿಲ್ಲ. ಈ ಜಗತ್ತು ಯಾತನಾಮಯವಾದುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು.
ಇದನ್ನ ಅರ್ಥ ಮಾಡಿಕೊಳ್ಳಲು ಕೆಲಮಟ್ಟಿನ ವಿಕಸಿತ ಪ್ರಜ್ಞೆ ಬೇಕಾಗುತ್ತದೆ. ಬೆಕ್ಕು, ನಾಯಿ, ಹಂದಿಗಳಾದರೂ ತಾವು ಯಾತನಾ ಪೀಡಿತರಾಗಿರುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಮನುಷ್ಯನನ್ನು ವಿಚಾರವಂತ ಜೀವಿ ಎಂದು ಕರೆಯಲಾಗಿದೆ, ರ್ಯಾಷನಲ್ ಆನಿಮಲ್ ಅಂತ ಹೇಳಲಾಗಿದೆ. ಈ ಯಾತನಾಮಯ ಸ್ಥಿತಿಯಿಂದ ಹೇಗೆ ಪಾರಾಗಬೇಕು ಎಂಬುದನ್ನು ಆಲೋಚಿಸುವಂತೆ ಮಾಡುವ ಬದಲು ಅವನ ಮೃಗೀಯ ಆಸಕ್ತಿಗಳನ್ನು ಕೊಳ್ಳುವ ಸಲುವಾಗಿ ಮನುಷ್ಯನ ಈ ವಿಚಾರವಂತಿಕೆಯನ್ನು ಕೊಳ್ಳಲಾಗುತ್ತಿದೆ. ಮನುಷ್ಯನಿಗೆ ಉನ್ನತವಾದಂತಹ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನ ಈ 4 ನಿಜವಾದ ಸಮಸ್ಯೆಗಳಿಂದ ಹೇಗೆ ಪಾರಾಗಬೇಕು ಎಂದು ವಿಚಾರ ಮಾಡುವ ಬದಲಿ ಆ ಉನ್ನತವಾದಂತಹ ಬುದ್ಧಿಯನ್ನ ಬಳಸಿಕೊಂಡು ಮೂರ್ಖ ಮನುಷ್ಯ ಇವತ್ತು ಬರೇ ನಾನು ಹೇಗೆ ಚೆನ್ನಾಗಿ ತಿನ್ನಬೇಕು, ಹೇಗೆ ಚೆನ್ನಾಗಿ ಮಲಗಬೇಕು, ಹೇಗೆ ಚೆನ್ನಾಗಿ ಲೈಂಗಿಕ ಕ್ರಿಯೆಯನ್ನ ಮಾಡಬೇಕು, ಹೇಗೆ ನನ್ನನ್ನು ನಾನು ಸಂರಕ್ಷಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾತ್ರ ವಿಚಾರ ಮಾಡ್ತಾ ಇದ್ದಾನೆ. ಇವೆಲ್ಲವೂ ಕೂಡ ಚೆನ್ನಾಗಿ ತಿನ್ನುವುದು, ಚೆನ್ನಾಗಿ ಮಲಗುವುದು, ಚೆನ್ನಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು, ಚೆನ್ನಾಗಿ ತನ್ನನ್ನ ತಾವು ಕಾಪಾಡಿಕೊಳ್ಳುವುದು, ಇವೆಲ್ಲ ಮೃಗೀಯ ಆಸಕ್ತಿಗಳು. ಮೃಗೀಯ ಅಂದ್ರೆ ಒಬ್ಬ ಪ್ರಾಣಿಯ ಆಸಕ್ತಿಗಳು. ಒಬ್ಬ ಪ್ರಾಣಿಗೆ ಏನು, ಚೆನ್ನಾಗಿ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಚೆನ್ನಾಗಿ ಮಲಗಲಿಕ್ಕೆ ಸಿಕ್ಕಿದ್ರೆ ಸಾಕು, ಮತ್ತೆ ತಮ್ಮನ್ನ ತಾವು ಕಾಪಾಡ್ಕೊಳ್ಳಿಕ್ಕೆ ಆದ್ರೆ ಸಾಕು. ಇದು ಒಂದು ಪ್ರಾಣಿಯ ಆಸಕ್ತಿ. ಮನುಷ್ಯ ಕೂಡ ಎಷ್ಟೋ ದೊಡ್ಡ ವಿಜ್ಞಾನಿ ಆದ್ರೂ, ಎಷ್ಟೋ ದೊಡ್ಡ ಸಂಪತ್ತನ್ನ ಪಡೆದ್ರು, ಎಷ್ಟೋ ದೊಡ್ಡ ಉಪಾಧಿಯನ್ನ ಪಡೆದ್ರು ಕೂಡ ಕೊನೆಗೆ ಆ ಮನುಷ್ಯ ಈ 4ರಲ್ಲಿ ಮಾತ್ರ ಸೀಮಿತ ಆಗಿರ್ತಾನೆ. ಆಹಾರ, ನಿದ್ರಾ, ಭಯ, ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ತನ್ನಲ್ಲಿಗೆ ಬಂದವನು ಯಾತನೆಗಳನ್ನು ಅನುಭವಿಸಲು ಮರಳಿ ಈ ಜಗತ್ತಿಗೆ ಬರಬೇಕಾದಿಲ್ಲವೆಂದು ಇಲ್ಲಿ ಕೃಷ್ಣನು ಸ್ಫುಟವಾಗಿ ಹೇಳಿದ್ದಾನೆ. ಕೃಷ್ಣನಲ್ಲಿಗೆ ಬರುವ ಮಹಾತ್ಮರು ಬದ್ಧ ಬದುಕಿನ ಯಾತನೆಗಳಿಂದ ಜೀವಿಯನ್ನು ಪಾರು ಮಾಡಬಲ್ಲಂತಹ ಅತ್ಯುಚ್ಚ ಪರಿಪೂರ್ಣತೆಯನ್ನು ಗಳಿಸಿರುತ್ತಾರೆ. ಕೃಷ್ಣನಿಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಇರುವ ವ್ಯತ್ಯಾಸಗಳಲ್ಲಿ ಒಂದೆಂದರೆ, ಸಾಮಾನ್ಯನು ಒಂದು ಸ್ಥಳದಲ್ಲಿ ಬರಬಲ್ಲ. ಸಾಮಾನ್ಯ ಮನುಷ್ಯನು ಒಂದು ಕಾಲಕ್ಕೆ ಒಂದು ಸ್ಥಳದಲ್ಲಿ ಬರಬಲ್ಲ. ಕೃಷ್ಣನು ಏಕಕಾಲಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದರೂ ಇರಬಲ್ಲ. ಇದು ಭಗವಂತ ಮತ್ತೆ ನಮಗಿರುವಂತಹ ವ್ಯತ್ಯಾಸ. ಅದೇ ಹೊತ್ತಿನಲ್ಲಿ ಅವನ ಸ್ವಧಾಮದಲ್ಲೂ ಇರಬಲ್ಲ. ಕೃಷ್ಣನ ಶಕ್ತಿ ಹೇಗೆ ಅಂದ್ರೆ, ಅವನು ಸರ್ವವ್ಯಾಪಿ, ಅವನು ಸರ್ವಶಕ್ತ, ಅವನು ಸರ್ವಜ್ಞ, ಅವನು ಸರ್ವವ್ಯಾಪಿ. ಅಂದರೆ ಏಕಕಾಲಕ್ಕೆ ಅವನು ಈ ಇಹಲೋಕದಲ್ಲೂ ಇದ್ದಾನೆ, ಆ ಪರಲೋಕದಲ್ಲೂ ಇದ್ದಾನೆ. ಅವನ ಪರಂ ಧಾಮದಲ್ಲೂ ಕೂಡ ಕೃಷ್ಣ ಸಾಕ್ಷಾತ್ ಇದ್ದಾನೆ, ಮತ್ತೆ ಈ ಲೋಕದಲ್ಲೂ ಕೂಡ ಅವನು ಸಾಕ್ಷಾತ್ ಇದ್ದಾನೆ. ದಿವ್ಯ ಸಾಮ್ರಾಜ್ಯದಲ್ಲಿರುವ ಕೃಷ್ಣನ ಧಾಮವನ್ನು ಗೋಲೋಕ ವೃಂದಾವನ ಎಂದು ಕರೆಯುತ್ತಾರೆ. ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ಪರಂ ಧಾಮಕ್ಕೆ ಗೋಲೋಕ ವೃಂದಾವನ ಎಂದು ಕರೆಯುತ್ತಾರೆ. ಭರತ ಖಂಡದಲ್ಲಿರುವ ಇಂದಿನ ವೃಂದಾವನವು ಗೋಲೋಕದಿಂದ ಇಳಿದು ಬಂದಿರುವ ಅದೇ ವೃಂದಾವನವೇ. ಯಾಕೆಂದ್ರೆ ಶ್ರೀಕೃಷ್ಣ ಈ ಇಹಲೋಕಕ್ಕೆ, ಈ ಭೂಲೋಕಕ್ಕೆ ಬರಬೇಕಾದರೆ ಅವನು ಈ ಸಾಧಾರಣವಾದಂತಹ ಸೃಷ್ಟಿಯ ಮೇಲೆ ತನ್ನ ಕಾಲು ಇಡುವುದಿಲ್ಲ. ಅವನು ತನ್ನ ಧಾಮವನ್ನೇ ಇಲ್ಲಿ ಕರ್ಕೊಂಡು ಬರ್ತಾನೆ. ಇಂದಿನ ವೃಂದಾವನವು ಗೋಲೋಕದಿಂದ ಇಳಿದು ಬಂದಿರುವ ಅದೇ ವೃಂದಾವನವೇ. ಕೃಷ್ಣನು ತನ್ನದೇ ಅಂತರಂಗ ಶಕ್ತಿಯಿಂದ ಭೂಮಿಗೆ ಇಳಿದು ಬಂದಾಗ ಅವನ ಜೊತೆಗೆ ಅವನ ಧಾಮ ಅಥವಾ ಗ್ರಹಗಳು ಇಳಿದು ಬರುತ್ತವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣನು ಈ ಭೂಮಿಗೆ ಇಳಿದು ಬಂದಾಗ, ಅಂದರೆ ವೃಂದಾವನಕ್ಕೆ ಬಂದಾಗ ಆ ನಿರ್ದಿಷ್ಟ ಪ್ರದೇಶದಲ್ಲೇ ಬಂದಿಳಿಯುತ್ತಾನೆ. ಹೀಗಿದ್ದರೂ ಕೃಷ್ಣನ ಧಾಮವು ವೈಕುಂಠ ಲೋಕಗಳೆಂಬ ಆ ದಿವ್ಯ ಸಾಮ್ರಾಜ್ಯದಲ್ಲೇ ಇರುತ್ತದೆ. ವೈಕುಂಠ ಲೋಕಗಳಲ್ಲಿನ ತನ್ನ ಧಾಮಕ್ಕೆ ಬಂದವನು ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟಬೇಕಾಗಿಲ್ಲ ಎಂದು ಕೃಷ್ಣನು ಈ ಶ್ಲೋಕದಲ್ಲಿ ಸಾರಿ ಹೇಳುತ್ತಾನೆ.
ಹೀಗೆ ಪುನಃ ಹುಟ್ಟಬೇಕಾಗಿಲ್ಲದ ವ್ಯಕ್ತಿಯನ್ನು ಮಹಾತ್ಮನೆಂದು ಕರೆಯುತ್ತಾರೆ. ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಮಹಾತ್ಮ ಎನ್ನುವ ಶಬ್ದವನ್ನು ಬಹುತೇಕ ಮಹಾತ್ಮ ಗಾಂಧಿಯವರಿಗೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ. ಆದರೆ ಈ ಶಬ್ದವು ರಾಜಕೀಯ ಧುರೀಣನೊಬ್ಬನಿಗೆ ನೀಡಲಾಗುವ ಬಿರುದಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯಾಗಿ ಮಹಾತ್ಮ ಎನ್ನುವ ಶಬ್ದವನ್ನು ಕೃಷ್ಣ ಧಾಮವನ್ನು ಪ್ರವೇಶಿಸುವ ಹಕ್ಕುಳ್ಳ ಪ್ರಥಮ ಶ್ರೇಣಿಯ ಕೃಷ್ಣ ಪ್ರಜ್ಞಾವಂತರಿಗೆ ಅನ್ವಯಿಸಲಾಗುತ್ತದೆ. ಮಹಾತ್ಮನ ಪರಿಪೂರ್ಣತೆ ಈ ಪರಿಯದಾಗಿರುತ್ತದೆ. ತಮಗೆ ಲಭ್ಯವಾಗಿರುವ ಮನುಷ್ಯ ಜನ್ಮವನ್ನು ಹಾಗೂ ಪ್ರಕೃತಿ ದತ್ತ ಸೌಕರ್ಯಗಳನ್ನು ವ್ಯಕ್ತಿಗೆ ಒದಗಿ ಬರುವ ಹುಟ್ಟು ಸಾವುಗಳೆಂಬ ಚಕ್ರಾವರ್ತನದಿಂದ ಅವನ್ನು ಬಿಡಿಸಲು ಬಳಸುವುದೇ ಕೃಷ್ಣ ಪ್ರಜ್ಞಾವಂತರ ಧ್ಯೇಯ ಆಗಿರುತ್ತದೆ. ತನಗೆ ಯಾತನೆಗಳು ಬೇಡವೆಂಬುದು ವಿವೇಕಿಗೆ ತಿಳಿದೇ ಇರುತ್ತದೆ, ತುಂಬಾ ಸಹಜ. ಆದರೆ ಯಾತನೆಗಳಾದರೂ ಅವನ ಮೇಲೆ ಬಲವಂತದಿಂದ ಎರಗುತ್ತವೆ. ನಮಗೆ ಯಾತನೆಗಳು ಬೇಡ, ಈ ಮನುಷ್ಯ ಜೀವನದಲ್ಲಿ ನಾನು ಇದ್ದಾಗ ನನಗೆ ದುಃಖ ಬೇಡ ಅಂದರೂ ಕೂಡ ದುಃಖ ಬರುತ್ತದೆ. ಈ ಮೊದಲು ಹೇಳಿದಂತೆ ನಮ್ಮ ಮನಸ್ಸಿನ, ದೇಹದ ಪ್ರಾಕೃತಿಕ ಕಾರಣಗಳ ಹಾಗೂ ಇತರ ಜೀವಿಗಳು ನೀಡುವ ಉಳಪಟದ ದೆಸೆಯಿಂದ ನಾವು ಸದಾ ಯಾತನಾ ಪೀಡಿತ ಸ್ಥಿತಿಯಲ್ಲೇ ಇರುತ್ತೇವೆ. ಸದಾ ಕಾಲವು ಒಂದಲ್ಲ ಒಂದು ನೋವು ನಮ್ಮ ಮೇಲೆ ಬಂದೆರಗುತ್ತದೆ. ಈ ಐಹಿಕ ಜಗತ್ತನ್ನು ನಿರ್ಮಿಸಲಾಗಿರುವುದರ ಹಿಂದಿನ ಉದ್ದೇಶವೇ ನೋವು ಅಥವಾ ಯಾತನೆ. ತಮಗೆಲ್ಲರಿಗೂ ನಾನು ಕೇಳಿದ್ರೆ, ಈ ರಾಜ್ಯದಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ ಜೈಲುಗಳನ್ನ ಯಾಕೆ ಮಾಡಿದ್ದಾರೆ ಅಂತ, ಇದಕ್ಕೆ ಉತ್ತರ ಏನು? ಜೈಲುಗಳನ್ನ ಯಾರು ಈ ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೋ ಅವರಿಗೆ ಅಲ್ಲಿ ಒಳಗಡೆ ಹಾಕಿ ಅವರಿಗೆ ಒಳ್ಳೆಯ ಕಂಫರ್ಟ್ಸ್, ಅವರಿಗೆ ಸೇವೆ ಮಾಡ್ಲಿಕ್ಕೆ ಬಹಳಷ್ಟು ಜನರು ಇರ್ತಾರೆ, ಅವರ ಉಪಚಾರ ಮಾಡ್ಲಿಕ್ಕೆ, ಹಾಗಂತ ಜೈಲುಗಳನ್ನ ಸೃಷ್ಟಿಸಿದಾರ? ಅಥವಾ ಜೈಲುಗಳಲ್ಲಿ ಇಟ್ಟು ಅವರಿಗೆ ಯಾತನೆ ಕೊಟ್ಟು ಅವರು ಮತ್ತೆ ಒಳ್ಳೆಯ ನಾಗರಿಕರಾಗಬೇಕು ಅಂತ ಕಟ್ಟಿದ್ದಾರೆ? ಜೈಲುಗಳು ಒಬ್ಬ ತಪ್ಪು ಮಾಡಿದಂತಹ ವ್ಯಕ್ತಿಯನ್ನ ಸರಿಪಡಿಸ್ಲಿಕ್ಕೆ ಮಾಡಿರುವಂತಹ ಒಂದು ಸ್ಥಾನ. ಸೊ ಆ ಜೈಲಿಗೆ ಹೋದ ವ್ಯಕ್ತಿ ನಾನು ಅಲ್ಲಿ ಐಷಾ ಆರಾಮದಿಂದ ನಾನು ಇರ್ತೀನಿ ಎಂದು ಬಯಸ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಸಿಗುವುದೇನೆ ಅವನಿಗೆ? ದುಃಖ. ಮನಸ್ಸಿಗೆ ಬಂದ ಹಾಗೆ ತಿನ್ಲಿಕ್ಕಾಗುದಿಲ್ಲ, ಮನಸ್ಸಿಗೆ ಬಂದ ಹಾಗೆ ಮಲಗ್ಲಿಕ್ಕಾಗುದಿಲ್ಲ, ಮನಸ್ಸಿಗೆ ಬಂದ ಹಾಗೆ ಸ್ವಯಂ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂತದ್ರಲ್ಲಿ ಬರೇ ದುಃಖವನ್ನೇ ಅವನು ಅನುಭವಿಸ್ತಾನೆ. ಅದೇ ರೀತಿ ಯಾರು ಭಗವಂತನ ನಿರ್ದೇಶನಗಳನ್ನ ಪಾಲನೆ ಮಾಡುವುದಿಲ್ಲವೋ, ಯಾರು ಭಗವಂತನನ್ನೇ ವಿರೋಧಿಸುತ್ತಾರೋ ಅಂಥವರಿಗೆ ಹೇಗೆ ಇಲ್ಲಿ ಗವರ್ಮೆಂಟ್ ಅನ್ನ ಅಥವಾ ಇಲ್ಲಿ ಇರುವಂತಹ ನಿಯಮಗಳನ್ನ, ಕಾನೂನಿನ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಜೈಲಿಗೆ ಹಾಕ್ತಾರೋ, ಅದೇ ರೀತಿ ಭಗವಂತನ ಕಾನೂನಿನ ನಿಯಮಗಳನ್ನ ಯಾರು ಉಲ್ಲಂಘಿಸುತ್ತಾರೆ ಅವರಿಗೆ ಈ ಭೌತಿಕ ಲೋಕದಲ್ಲಿ ಕಳಿಸ್ತಾರೆ. ಅದಕ್ಕೋಸ್ಕರ ಈ ಐಹಿಕ ಜಗತ್ತನ್ನು ನಿರ್ಮಿಸಲಾಗಿರುವುದರ ಹಿಂದಿನ ಉದ್ದೇಶವೇ ನೋವು ಮತ್ತೆ ಯಾತನೆ. ಯಾತನೆ ಇಲ್ಲದಿದ್ದರೆ ನಾವು ಕೃಷ್ಣ ಪ್ರಜ್ಞೆಯತ್ತ ಹೆಜ್ಜೆ ಇಡಲಾರೆವು. ಹಾಗೆ ನೋಡಿದರೆ ನಮ್ಮನ್ನು ಕೃಷ್ಣ ಪ್ರಜ್ಞೆಗೆ ಉನ್ನತಿಸಲು ಯಾತನೆಗಳು ಇಂಬು ಕೊಡುತ್ತವೆ. ಏಕಾಗಿಯಾದರೂ ನಮ್ಮ ಮೇಲೆ ನೋವನ್ನು ಬಲಾತ್ಕಾರದಿಂದ ಹೇರಲಾಗುತ್ತದೆ ಎಂದು ಬುದ್ಧಿವಂತರಾದ ವ್ಯಕ್ತಿಯು ಪ್ರಶ್ನೆ ಮಾಡುತ್ತಾರೆ. ಯಾಕಾದ್ರೂ ನನಗೆ ಈ ನೋವು ಸಿಗ್ತಾ ಇದೆ, ಯಾಕಾದ್ರೂ ನನಗೇ ಈ ಕಷ್ಟ ಸಿಗ್ತಾ ಇದೆ ಎಂದು ಒಬ್ಬ ಬುದ್ಧಿವಂತ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ. ಹೀಗಿದ್ದು ನನಗೆ ನೋವು ಬಂದರೆ ಬಂದುಕೊಳ್ಳಲಿ, ಎಂಥದೋ ಒಂದು ಅಮಲೇರಿಸುವ ಪದಾರ್ಥವನ್ನು ಬಳಸಿ ಆ ನೋವನ್ನು ನುಂಗಿಕೊಂಡರಾಯಿತು ಅಷ್ಟೇ ಎಂಬುದು ಆಧುನಿಕ ನಾಗರಿಕತೆಗೆ ಸೇರಿದ ಜನ ಅವರ ಮನೋಧರ್ಮವಾಗಿದೆ. ಬುದ್ಧಿವಂತನು ಏನ್ ಪ್ರಶ್ನೆ ಮಾಡ್ತಾನೆ? ಈ ದುಃಖ, ಈ ಪ್ರಶ್ನೆ ನನಗೆ
ಯಾಕೆ ಬರ್ತಾ ಇದೆ, ಈ ಈ ಈ ದುಃಖ ನನಗೆ ಯಾಕೆ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾನೆ ಬುದ್ಧಿವಂತನು. ಆದ್ರೆ ಈ ಆಧುನಿಕ ನಾಗರಿಕತೆಗೆ ಸೇರಿದ ಜನ ಏನ್ ಮಾಡ್ತಾರೆ, ಏನೋ ಒಂದು ದುಃಖ ಬರ್ತಾ ಇದೆ, ಅದನ್ನ ನಾನು ಸಹಿಸ್ಕೋತೀನಿ ಅಥವಾ ಅದಕ್ಕೆ ಏನಾದ್ರೂ ಉಪಾಯ ಮಾಡ್ಕೊಡ್ತೀನಿ, ಇವತ್ತಲ್ಲ ನಾಳೆ ಏನಾದ್ರೂ ಉಪಾಯ ಮಾಡ್ಕೊಂಡು ಹಾಗೇ ದುಃಖದಲ್ಲೇ ನಡ್ಕೊಂಡು ಹೋಗ್ತೀನಿ ಅಂತ ವಿಚಾರ ಮಾಡ್ತಾನೆ. ಆದರೆ ಅಮಲು ಇಳಿದ ತಕ್ಷಣ ಈ ತರ ಅದನ್ನ ಏನೋ ಒಂದು ಅಮಲು ಏರಿಸುವ ಪದಾರ್ಥವನ್ನ ಸೇವಿಸಿ ಅದನ್ನ ನಾನು ಮರ್ತು ಹೋಗ್ತೀನಿ ಅಂತ ಅನ್ಕೊಂಡು ಹೋಗ್ತಾನೆ. ಆದ್ರೆ ಆ ಅಮಲು ಇಳಿದ ತಕ್ಷಣ ಯಾತನೆಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ. ನೀವು ಯಾರಾದ್ರೂ ಮದ್ಯಪಾನ ಮಾಡಿದವರನ್ನ ಕೇಳಿ, ಅವರಿಗೆ ಯಾರನ್ನಾದ್ರೂ ನೀವು ಕೇಳಿದ್ರೆ, ಯಾರು ಮದ್ಯಪಾನ ಮಾಡ್ತಾರೆ ಯಾರಿಗಾದ್ರೂ ಕೇಳಿ, ಅವರೆಲ್ಲರೂ ಕೂಡ ಒಂದೇ ಉತ್ತರ ಹೇಳ್ತಾರೆ. ಏನದು ಉತ್ತರ? ನನ್ನ ಜೀವನದಲ್ಲಿ ತುಂಬಾ ದುಃಖ ಇದೆ, ಅದನ್ನ ಮರಿಲಿಕ್ಕೆ ಆಗೋದಿಲ್ಲ ನನಗೆ, ಅದಕ್ಕೋಸ್ಕರ ನಾನು ಕುಡಿತೀನಿ ಅಂತಾನೆ ಹೇಳ್ತಾರೆ. ಯಾರು ಕೂಡ ನನ್ನ ಜೀವನದಲ್ಲಿ ತುಂಬಾ ಸುಖ ಇದೆ ಅಪ್ಪ, ಅದಕ್ಕೋಸ್ಕರ ಡೈಲಿ ಕುಡಿದು ಗಟರಲ್ಲಿ ಬೀಳ್ತಾ ಇದ್ದೀನಿ ಅಂತ ಯಾರು ಹೇಳೋದಿಲ್ಲ. ದುಃಖದಲ್ಲಿ ತೊಡಗಿದ್ದೀನಿ, ದುಃಖ ಮರಿಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಕುಡಿತಾ ಇದ್ದೀನಿ ಅಂತ ಮಾತ್ರ ಹೇಳ್ತಾರೆ. ಆದ್ರೆ ರಾತ್ರಿ ಹೊತ್ತಿಗೆ ಕುಡಿತಾರೆ, ಬೆಳಿಗ್ಗೆ ಆ ಅಮಲು ಇಳಿದ ತಕ್ಷಣ ಅದೇ ದುಃಖ, ಅದೇ ಯಾತನೆಗಳು ಮತ್ತೆ ಕಾಣಿಸಿಕೊಳ್ತವೆ. ಕೃತಕ ಮಾದಕ ಪಾನೀಯಗಳ ಸಹಾಯದಿಂದ ನೋವಿಗೆ ಪರಿಹಾರ ಕಂಡುಕೊಳ್ಳುವುದು ಸಾಧ್ಯ ಇಲ್ಲ. ಕೃಷ್ಣ ಪ್ರಜ್ಞೆಯು ಅಂತಹ ಪರಿಹಾರ ನೀಡುತ್ತದೆ. ಪೇಜ್ ನಂಬರ್ 33ದಲ್ಲಿ ಇವತ್ತಿಗೆ ಮುಕ್ತಾಯ ಮಾಡೋಣ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು, ಇಲ್ಲ ಅಂದ್ರೆ ಇವತ್ತಿನ ಈ ರೀಡಿಂಗ್